ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಇಳಕಲ್ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಜಾಕ್ ಮುರ್ತುಜಾ ಸಾಬ್ ಹುಣಚಗಿ. ಇಳಕಲ್ ಆಶಾದೀಪ ಸಂಸ್ಥೆಯ ವೃದ್ಧಾಶ್ರಮದಲ್ಲಿ ವಿಶೇಷ ಚೇತನರೊಂದಿಗೆ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಯೂತ್ ಐಕಾನ್. ಎಸ್ ವೀಕ್ಷಕರೇ, ಇಂದಿನ ದಿನಮಾನದಲ್ಲಿ ಹುಟ್ಟುಹಬ್ಬ ಎಂದರೆ ಅತಿ ವಿಜೃಂಭಣೆಯ ಸಡಗರದಿಂದ ಮೋಜು ಮಸ್ತಿ ಮಾಡಿಕೊಂಡು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವವರು ಹೆಚ್ಚು. ಆದರೆ ಇಳಕಲ್ ನಗರದ ಮುಸ್ಲಿಂ ಸಮಾಜದ ಯುವ ಮುಖಂಡ ಅಬ್ದುಲ್ ರಜಾಕ್ ಮುರ್ತುಜಾ ಸಾಬ್ ಆಡಂಬರದ ಗೋಜಿಗೆ ಹೋಗದೆ ಸರಳವಾಗಿ ಇಳಕಲ್ ನಗರದ ಆಶಾದೀಪದ ಸಂಸ್ಥೆಯ ವೃದ್ಧರಿಗೆ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಪ್ರಸಾದ ವ್ಯವಸ್ಥೆ ಮಾಡಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಮಾದರಿಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ರಘು ಹುಬ್ಬಳ್ಳಿ ಮಾತನಾಡಿ, ದೇವರವರಿಗೆ ಆಯುಷ್ಯ, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಹಾಗೂ ತಮ್ಮ ಹುಟ್ಟುಹಬ್ಬವನ್ನು ಆಶಾದೀಪ ಸಂಸ್ಥೆಯ ಮೂಲಕ ನಡೆಯುತ್ತಿರುವಂತಹ ನವಜೀವನ ವೃದ್ಧಾಶ್ರಮದಲ್ಲಿ ಹಿರಿಯ ನಾಗರಿಕರಿಗೆ ಹಾಗೂ ವಿಶೇಷ ಚೇತನರಿಗೆ ಅನ್ನ ಸಂತರ್ಪಣೆ ಮಾಡಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿಕೊಳ್ತಿರುವ ಶ್ರೀ ಅಬ್ದುಲ್ ರಜಾಕ್ ಮುರ್ತುಜಾ ಸಾಬ್ ಹುಣಚಗಿ ಅವರಿಗೆ ಸಂಸ್ಥೆ ಪರವಾಗಿ ಹಾಗೂ ಹಿರಿಯ ನಾಗರಿಕರ ಪರವಾಗಿ ಅಭಿನಂದನೆಗಳು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗೆಳೆಯರಾದ ರಾಜು ಯಡೋಣಿ, ಶಾಮೀದ್ ರೇಷ್ಮಿ, ಶಂಕರ್ ಸರೋದೆ, ಗೌಸ್ ರೇಷ್ಮಿ, ಇಮ್ರಾನ್ ಡಿಗ್ಗಿವಾಲೆ, ಖಾದರ್ ಮುದ್ದೇಬಿಹಾಳ್, ಬಾಬುಲಾಲ ಮಾಸಾಪತಿ, ಚೌಡೇಶ್ ಶೀಲಾ, ಕಿಶನ್ ಶೆಟ್ಟಿ ಹಾಗೂ ಅಭಿಮಾನಿ ಬಳಗದವರು ಸೇರಿಕೊಂಡು ಆಚರಿಸಿದರು ಮತ್ತು ವಿಶೇಷ ಚೇತನರು ಉಪಸ್ಥಿತರಿದ್ದರು. ಕ್ಷಣದ ಸುದ್ದಿಗಾಗಿ ನಿಮ್ಮ ಸಿವಿಜಿ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ. ಅದೇ ಥರ ನಮ್ಮ ಧರ್ಮದಲ್ಲಿ ಮಾಡಿ ಸೆಲೆಬ್ರೇಷನ್ ಮಾಡೋದಿಲ್ಲ. ಬಟ್ ಈ ಒಂದು ಒಳ್ಳೆಯ ಉದ್ದೇಶ ಏನಂತ ಹೇಳಿದರೆ, ಈ ಅನಾಥ ಹಿರಿಯರಿಗೆ ಊಟ ಹಾಕುವ ಒಂದು ಒಳ್ಳೆಯ ಗುಣ, ಇದನ್ನು ನಮ್ಗೆ ಭಾಳ ಇಷ್ಟ ಆಯಿತು. ಅದು ನಮ್ಮ ದೋಸ್ತರು ಎಲ್ಲರೂ ಕೂಡಿ ಇದನ್ನು ಮಾಡಿದಂಥ ಅಬ್ದುಲ್ ರಜಾಕ್ ಮುರ್ತುಜಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾಕಿದ ಶುಭಾಶಯಗಳು. ಆ ದೇವರು ಇವರಿಗೆ ಇದೇ ಥರ ಉನ್ನತ ಸ್ಥಾನದಲ್ಲಿ ಬೆಳೆಯಲಿ ಅಂತ ಆ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಮತ್ತು ಅವತ್ತಿನ ಒಂದು ಸೇವೆಯನ್ನು ಮಾಡಿ ನಮಗೆ ಇನ್ನೂ ಹೆಚ್ಚು ಶಕ್ತಿ ಕೊಡ್ತಕ್ಕಂಥ ಒಂದು ಕೆಲಸನ ಮಾಡಾಕಂತೀರಿ. ಏನಿದ್ದಾಗೆ ಅಬ್ದುಲ್ ರಜಾಕ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ಅವರು ಇವತ್ತು ಈ ಒಂದು ಇಲ್ಲಿ ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆಕನ್ನ ನಮ್ಗೆ ಸ್ನೇಹಿತರು, ಬಾಲ್ಯದ ಸ್ನೇಹಿತರು ಅವರು. ಬಟ್ ನಮ್ಮ ಇಲ್ಲಿ ಆಶ್ರಮ ಶುರು ಮಾಡಿದಾಗಿಂದ ಅವರು ಏನಂದ್ರೆ ಒಬ್ಬರಲ್ಲ ಒಬ್ಬರು ಕರ್ಕೊಂಡ್ಬಂತೈತಿ ಇಲ್ಲೇ ಅನ್ನಪ್ರಸಾದವನ್ನು ಮಾಡತಕ್ಕಂಥದ್ದು ಮಾಡಾಕಂತಾರೆ. ಅದು ವಿಶೇಷವಾಗಿ ಇವತ್ತು ಅವ್ರದ್ದು ನಾವೆಲ್ಲರೂ ನೀವೆಲ್ಲರೂ ಸೇರಿ ಮಾಡಕ್ಕಂಥದ್ದು ಭಾಳ ಖುಷಿಯಾಗಿದೆ. ಬರ್ತಕ್ಕಂಥದ್ದು ನೀವು ಅಂದಾಗ ಕೆಲವೊಂದಿಷ್ಟು ಆಶ್ರಮದ ಅವಶ್ಯಕತೆಗಳಿರ್ತಾವೆ. ಅಂಥ ಅವಶ್ಯಕತೆಗಳನ್ನು ನಾವು ಹೇಳ್ಕೊಂಡು ಅಂತೀವಿ. ಅವ್ರು ಸಣ್ಣದಾಗಿ ನಮ್ಗೆ ಅವರ ಶಕ್ತಿಯ ಅನುಸಾರ ಪೂರ್ಣ ಮಾಡ್ಕೊಂಡು ಹೆಲ್ಪ್ ಮಾಡಾಕಂತಾರೆ. ಆ ಒಂದು ಶಕ್ತಿ ದೇವರು ನಿಮಗೆಲ್ಲರೂ ಕೊಡಲಿ ಮತ್ತು ನಿಮಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿ ಹೆಚ್ಚು ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ನೀಡಿ ಎಲ್ಲರಿಗೂ ನಮಸ್ಕಾರ.